ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಾ ಇರೋದು ಎಗ್ ಕರಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಪಾತ್ರೆಗೆ 9 ಎಗ್ಗನ್ನು ತೊಗೊಂಡಿದ್ದೀವಿ. ನಾವು ನೀರು ಹಾಕ್ಕೊತಾ ಇದ್ದೀವಿ. ಅದು ಮುಳುಗೋವರೆಗೂ ಹಾಕಬೇಕು. ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೀವಿ. ಉಪ್ಪು ಹಾಕೋದ್ರಿಂದ ಎಗ್ಗು ಒಡೆಯೋದಿಲ್ಲ, ಅದಕ್ಕೆ ನಾವು ಇಲ್ಲಿ ಉಪ್ಪನ್ನು ಹಾಕ್ಕೊತಾ ಇದ್ದೀವಿ. ಇದು 10 ನಿಮಿಷ ಕುದಿಯೋವರೆಗೂ ಮಸಾಲ ಐಟಮ್ಸ್ ನೋಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀವಿ. ಒನ್ ಟೇಬಲ್ ಸ್ಪೂನ್ ಆಯಿಲನ್ನು ಹಾಕೋಬೇಕು. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀವಿ ಫ್ರೈ ಮಾಡಿರೋದನ್ನು. ಮತ್ತು ಟೊಮೆಟೊವನ್ನು ಹಾಕ್ಕೊತಾ ಇದ್ದೀವಿ. 3 ಟೊಮೆಟೊ ತೊಗೊಂಡಿದ್ದೀವಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡ್ಕೊಂಡಿರೋದನ್ನು ಆನಿಯನ್ಗೆ ಸೇರಿಸ್ತಾ ಇದ್ದೀವಿ. ನೋಡಿ ಹೇಗೆ ಬಂದಿದೆ. ಈ ಪೇಸ್ಟು ಪುದೀನ, ಕೊತ್ತಂಬರಿ ಮತ್ತು ಕಾಯಿ ತುರಿ, ಗೋಡಂಬಿ ಹಾಕಿ ಪೇಸ್ಟ್ ಮಾಡ್ಕೊತಿದ್ದೀವಿ. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀವಿ. ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನು, ಚಿಟಿಕೆ ಅರಿಶಿನ, ಚಿಟಿಕೆ ಉಪ್ಪು. ಈಗ ನಾವು ಮಿಡಲಲ್ಲಿ ಕಟ್ ಮಾಡ್ಕೊಂಡಿರೋ ಎಗ್ಗನ್ನು ಹಾಕ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಬೇಕು. ಅದೇ ಪಾತ್ರೆಗೆ 3 ಟೇಬಲ್ ಸ್ಪೂನ್ ಆಯಿಲನ್ನು ಆನಿಯನನ್ನು ಹಾಕ್ಕೊತಾ ಇದ್ದೀವಿ. 3 ಕಟ್ ಮಾಡ್ಕೊಂಡಿದ್ದೀವಿ. ಚಿಟಿಕೆ ಅರಿಶಿನ, 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕಬೇಕು. ಇದು ಪುದೀನ ಕೊತ್ತಂಬರಿ ಪೇಸ್ಟ್ ಮಾಡಿದ್ವಿ ಅಲ್ಲ, ಅವಾಗೆ ಅದನ್ನು ಹಾಕ್ಕೊತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ, ಗ್ರೈಂಡ್ ಮಾಡಿರೋ ನೀರನ್ನು. ಸ್ವಲ್ಪ ಕುದಿ ಬಂದಮೇಲೆ ಎಗ್ಗನ್ನು ಹಾಕ್ಕೊತಾ ಇದ್ದೀವಿ. ಧನಿಯಾ, ಕೊರಿಯಂಡರ್ ಪೌಡರು ಮತ್ತು ಮೆಂತ್ಯ. ಫೈನಲಿ ಎಗ್ ಕರಿ ಈಸ್ ರೆಡಿ ಟು ಈಟ್. ಇದನ್ನು ನೀವು ಚಪಾತಿ, ರೊಟ್ಟಿ ಇಲ್ಲ ಅಂದರೆ ಪರೋಟ ಜೊತೆನೂ ತಿನ್ಬೋದು. ನಾವಿಲ್ಲಿ ತೊಗೊಂಡಿರೋದು ರೊಟ್ಟೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.